ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಸೋಮವಾರ ಬೆಳಗ್ಗೆ ಎದ್ದಿದ ತಕ್ಷಣನೇ ಪಾಟುಗಳಲ್ಲಿ ಈ ಸೇವಂತಿಗೆ ಗಿಡಗಳನ್ನು ನೆಡೋ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಭಾನುವಾರ ನನ್ನ ತಮ್ಮ ಊರಿಂದ ಬರಬೇಕಾದ್ರೆ ಈ ಒಂದು ಸೇವಂತಿಗೆ ಗಿಡಗಳನ್ನು ತಗೊಂಡ್ಬಂದಿದ್ದ. ಇದರಲ್ಲಿ ಒಂದು 50ರಿಂದ ಒಂದು 100 ಇರ್ಬೋದೋ ಏನೋ ಗೊತ್ತಿಲ್ಲ, ನಾನು ಎಣಿಸೋದಕ್ಕೆ ಹೋಗಲಿಲ್ಲ. ಆದರೆ ಸಿಕ್ಕಾಪಟ್ಟೆ ತುಂಬ ಜಾಸ್ತಿನೇ ಇದ್ವು ಸೇವಂತಿಗೆ ಗಿಡಗಳಂತೂ. ಈ ಸೇವಂತಿಗೆ ಗಿಡಗಳನ್ನ ನನ್ನ ತಮ್ಮನ ಫ್ರೆಂಡ್ ಅವ್ರ ತೋಟದಲ್ಲಿ ಹಾಕೋದಕ್ಕೆ ಅಂತಂದ್ಬಿಟ್ಟು ತಗೊಂಡ್ಬಂದಿದ್ರಂತೆ. ಅವರು ತಗೊಂಡೋಗು ಅಂತಂದ್ಬಿಟ್ಟು ಒಂದು ಕ್ರೇಟ್ ಅನ್ಬೋದೇನೋ ಇದನ್ನ, ಅಷ್ಟು ಸೇವಂತಿಗೆ ಗಿಡಗಳನ್ನ ಕೊಟ್ಟಿದ್ರಂತೆ. ಇಲ್ಲಿಗೆ ತಗೊಂಡ್ಬಂದಿದ್ದ ಅವನು, ನಿನ್ನ ಪಾಟುಗಳಲ್ಲೆಲ್ಲ ಹಾಕ್ಕೊಳ್ಳಮ್ಮ ಅಂತಂದ್ಬಿಟ್ಟು. ಯಾಕಂದರೆ ನಾನು ಊರಿಗೆ ಹೋದಾಗ ಮತ್ತು ಅವನೇನಾದರೂ ಇಲ್ಲಿಗೆ ಬೆಂಗಳೂರಿಗೆ ಬರಬೇಕಾದ್ರೆ ಯಾವಾಗಲೂ ಮೊದಲಿಗೆ ಹೇಳೋ ಒಂದು ಮಾತು ಅಂತಂದರೆ ಹೂವು ತಗೊಂಬ ಇದೇ ಹೇಳ್ತಾ ಇರ್ತೀನಿ. ಹಾಗಾಗಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಆದರೂ ಈ ಗಿಡಗಳಲ್ಲಿ ಹೂವು ಬಿಡುತ್ತಲ್ವಾ ಅಂತಂದ್ಬಿಟ್ಟು ಗಿಡಗಳನ್ನೆಲ್ಲ ತೊಗೊಂಬಂದು ಕೊಟ್ಟೋಗಿದ್ದ. ಇವಾಗ ಈ ಗಿಡಗಳನ್ನೆಲ್ಲ ಪಾಟುಗಳಲ್ಲಿ ನೆಡೋ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೆ. ಇನ್ನು ಈ ಪಾಟುಗಳಲ್ಲಿ ಒಂದು ಸ್ವಲ್ಪ ಹಳೆ ಗಿಡಗಳೆಲ್ಲ ಇತ್ತು, ಇನ್ನೊಂದಷ್ಟು ಗಿಡಗಳು ಒಂದು ಸ್ವಲ್ಪ ಒಣಗೋದಂಗಿತ್ತು. ತುಳಸಿ ಗಿಡಗಳೆಲ್ಲ ಇತ್ತು, ತುಳಸಿ ದಳ ಎಲ್ಲ ಕಿತ್ಕೊಂಡ್ಬಂದು ಶ್ರೀರಾಮರ ಫೋಟೋಗೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀನಿ ಅಲ್ವಾ, ಆ ಗಿಡಗಳೆಲ್ಲ ಒಂದು ಸ್ವಲ್ಪ ಹಳೇದಾಗೋಗಿತ್ತು. ಒಂದು ಸ್ವಲ್ಪ ಒಣಗ್ದಂಗೆ, ಒಂದು ಸ್ವಲ್ಪ ಚಿಗುರ್ದಂಗೆ, ಈ ಥರ ಒಂದು ಸ್ವಲ್ಪ ಹಳೆ ಗಿಡಗಳೆಲ್ಲ ಇತ್ತು. ಆ ಗಿಡಗಳನ್ನೆಲ್ಲ ಕಿತ್ತಾಕಿ ಪಾಟುಗಳೆಲ್ಲ ಕ್ಲೀನ್ ಮಾಡಿ, ಆಮೇಲೆ ಪಾಟುಗಳಲ್ಲಿ ಮಣ್ಣೆಲ್ಲ ಲೂಸ್ ಮಾಡಿ ಗಿಡಗಳನ್ನೆಲ್ಲ ನೆಡೋಷ್ಟರಲ್ಲಿ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬಿಡ್ತು. ಇನ್ನೂ ಒಂದು ಸ್ವಲ್ಪ ಗಿಡಗಳೆಲ್ಲ ಇತ್ತು. ಇನ್ನು ಪಾಟುಗಳಲ್ಲಿ ಗಿಡಗಳನ್ನ ನೆಟ್ಬಿಟ್ಟಿದ್ದೆ. ಇನ್ನು ಉಳಿದಿತ್ತಲ್ವ, ಆ ಗಿಡಗಳನ್ನ ಏನು ಮಾಡೋದಪ್ಪ ಅಂತ ಅಂದ್ಕೊಳ್ತಾ ಇದ್ದೆ. ನಮ್ಮ ಎದುರುಗಡೆ ಮನೆಯವ್ರಿಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ಪಾಟುಗಳಿದೆಯಾ ನಿಮ್ಮ ಮನೆಯಲ್ಲಿ, ಗಿಡ ಕೊಡ್ತೀನಿ ಹಾಕ್ಕೊಳ್ತೀರಾ ಅಂತಂದ್ಬಿಟ್ಟು ಕೇಳಿದ್ದಕ್ಕೆ ಅವರು ಇಲ್ಲ, ಪಾಟುಗಳೇನೋ ಇದೆ, ಅದಕ್ಕೆ ಮಣ್ಣಿನೂ ತರಿಸ್ಕೊಂಡಿಲ್ಲ ಅಂತಂದರು. ಸರಿ ಆಯಿತು, ನನ್ನ ಹತ್ರ ಹೆಂಗೂ ಮಣ್ಣೆಲ್ಲ ಇದೆ, ಕೊಡಿ ಪಾಟುಗಳು, ನಾನು ಅದಕ್ಕೆ ಹೋಲ್ ಮಾಡಿ ಪಾಟುಗಳಲ್ಲಿ ಮಣ್ಣೆಲ್ಲ ಹಾಕ್ಬಿಟ್ಟು ಗಿಡ ನೆಟ್ಕೊಡ್ತೀನಿ ಅಂತಂದ್ಬಿಟ್ಟು ಅವ್ರ ಹತ್ರ ಪಾಟುಗಳನ್ನೆಲ್ಲ ಈಸ್ಕೊಂಡು ಮಣ್ಣೆಲ್ಲ ಹಾಕಿ ಆಮೇಲೆ ಗೊಬ್ಬರ ಎಲ್ಲ ಹಾಕಿ ಗಿಡಗಳನ್ನೆಲ್ಲ ನೆಟ್ಕೊಟ್ಟೆ. ಒಂದು 5 ಪಾಟ್ಗೆ ಗಿಡಗಳನ್ನೆಲ್ಲ ಹಾಕಿ ಅವ್ರಿಗೆ ಕೊಟ್ಟೆ. ಇನ್ನೊಂದಷ್ಟು ಗಿಡಗಳು ಇನ್ನೂ ಉಳಿದಿತ್ತು, ಅವ್ರಿಗೇನೆ ಕೊಟ್ಬಿಟ್ಟೆ. ಇನ್ನು ಟೈಮ್ ಆಗಲಿಲ್ಲ ನಮಗೆ, ನೀವೇ ನೆಟ್ಕೊಂಬಿಡಿ ಅಂತಂದ್ಬಿಟ್ಟು ಒಂದಷ್ಟು ಪಾಟುಗಳು, ಮಣ್ಣು, ಗಿಡಗಳೆಲ್ಲ ಅವ್ರಿಗೆ ಕೊಟ್ಬಿಟ್ಟೆ. ಇನ್ನು 9:30 ಆಗಿತ್ತು ಅಷ್ಟೊತ್ತಿಗೆ ಅತ್ತೆಯವ್ರು ಕಾಲ್ ಮಾಡಿದ್ರು, ಇನ್ನೂ ಊರಿಗೆ ಬರಲಿಲ್ವಾ, 1:30ಗೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬರ್ಬೇಕು, ಬಾಳೆಹಣ್ಣು ಹೂವು ಎಲ್ಲ ಬೇಕು ಅಂತಂದ್ಬಿಟ್ಟು ಕಾಲ್ ಮಾಡಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಆ ಕೆಲಸಗಳನ್ನೆಲ್ಲ ಎಷ್ಟು ಮಾಡಿದ್ದೀನೋ ಅಷ್ಟಕ್ಕೆ ಬಿಟ್ಬಿಟ್ಟು ಇನ್ನು ಬಾಲ್ಕನಿಯಲ್ಲೆಲ್ಲ ನೀರೆಲ್ಲ ಹಾಕಿದ್ದೆ. ಇನ್ನು ಕ್ಲೀನ್ ಮಾಡೋದಕ್ಕೆಲ್ಲ ಟೈಮ್ ತೊಗೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಆಮೇಲೆ ಬಂದು ಮನೆಯೆಲ್ಲ ಕಸ ಗುಡಿಸಿ ಸ್ನಾನ ಮಾಡ್ಕೊಂಡು ಬಂದು ಇನ್ನು ದೇವ್ರ ಮನೆಯಲ್ಲಿ ದೀಪ ಎಲ್ಲ ಹಾಗೆ ಉರಿತಾ ಇತ್ತು. ಹಾಗಾಗಿ ಹೋಗಿ ಹಂಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಟಿಫನ್ ತಿಂದ್ಕೊಂಡು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಒಂದು 11 ಗಂಟೆ ಹಂಗೆ ಇನ್ನು ಊರಿಗೆ ಹೊರಟ್ವಿ. ಹಂಗೆ ಹೋಗ್ಬೇಕಾದ್ರೆ ಅತ್ತೆಯವ್ರು ಹೇಳ್ದ ಫ್ರೂಟ್ಸು ಮತ್ತು ಹಂಗೆ ಮಲ್ಲಿಗೆ ಹೂವು ಎಲ್ಲ ತೊಗೊಂಡು ಹೋಗೋಷ್ಟರಲ್ಲಿ ಮಧ್ಯಾಹ್ನ 1:30 ಹಂಗೆ ಟೈಮ್ ಆಗಿಬಿಟ್ಟಿತ್ತು. ನನಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗೋಗಿತ್ತು. ಅದಕ್ಕೆ ನೀವೇ ತೊಗೊಂಡೋಗಿ ನೋಡ್ಕೊಂಬಂದ್ಬಿಡಿ ಅಮ್ಮ, ನನ್ನ ಕೈಯಲ್ಲಿ ಆಗ್ತಿಲ್ಲ, ಮತ್ತೆ ನಾನು ಇವಾಗ ರೆಡಿ ಆಗೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹೇಳಿದ್ದಕ್ಕೆ ಅವರೇ ಹೋಗಿ ನೋಡ್ಕೊಂಬಂದರು. ಆಮೇಲೆ ನಾವು ಇನ್ನು ದಾರಗಳೆಲ್ಲ ಕಟ್ಕೊಂಡು ಕಜ್ಜಾಯ ಬಾಳೆಹಣ್ಣೆಲ್ಲ ತಿಂದು ಇನ್ನು ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಅತ್ತೆ ಅನ್ನ ರಸಮ್ಮು ಆಮೇಲೆ ವಡೆ ಕಜ್ಜಾಯ ಇದೆಲ್ಲ ಮಾಡಿದರು. ಊಟ ತಿಂದು ಇವಾಗ ಒಂದು ಸ್ವಲ್ಪ ಹೊತ್ತು ಹೊರಗಡೆ ವಾಕ್ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ಆಕಾಶದಲ್ಲಿ ಚಂದ್ರ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಈ ಸಲ ಊರಿಗೆ ಹೋದಾಗ ಒಂದು ಸ್ವಲ್ಪ ಮನೆ ಹತ್ರ ಎಲ್ಲ ಕೆಲಸಗಳನ್ನು ಮಾಡಿಸಿದ್ರು. ಆ ಮನೆ ಪಕ್ಕ ಇರೋ ಜಾಗನೆಲ್ಲ ಕ್ಲೀನ್ ಮಾಡಿಸಿ ಅದಕ್ಕೆಲ್ಲ ಪಾಯ ಹಾಕಿ ಮಣ್ಣೆಲ್ಲ ಒಡಿಸಿದ್ರು. ಅದಾದಮೇಲೆ ಇಲ್ಲಿ ಮನೆ ಮುಂದೆ ಒಂದು ಸ್ವಲ್ಪ ಕಾಂಪೌಂಡ್ ಎಲ್ಲ ಹಾಕ್ಸಿದ್ರು. ಇದು ಅಗ್ನಿ ಮೂಲೆ ಒಂದು ಸ್ವಲ್ಪ ಬೆಳೆದಿದೆ ಅಂತಂದ್ಬಿಟ್ಟು ಯಾರೋ ತುಂಬ ದಿನಗಳಿಂದನೇ ಹೇಳಿದ್ರಂತೆ. ಹಾಗಾಗಿ ಇಲ್ಲಿ ಕಾಂಪೌಂಡ್ ಹಾಕೋಬೇಕು ಅಂತ ಹೇಳ್ತಾ ಇದ್ರಂತೆ. ಹಾಗಾಗಿ ಒಂದು ಸ್ವಲ್ಪ ಮನೆ ಮುಂದೆ ಎಲ್ಲ ಕಾಂಪೌಂಡ್ ಹಾಕಿದ್ರು. ಅದಾದಮೇಲೆ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಎಲ್ಲ ಕ್ಲೀನ್ ಮಾಡಿಸಿದ್ರು. ಇಲ್ಲಿ ಇವಾಗ ನೋಡ್ತಾ ಇರ್ಬೋದು ಸುಮಾರು ವರ್ಷಗಳಿಂದ ಈ ಜಾಗ ಒಂದು ಸ್ವಲ್ಪ ಪ್ರಾಬ್ಲಮಲ್ಲಿತ್ತು. ಹಾಗಾಗಿ ಇಲ್ಲಿ ಏನು ಕ್ಲೀನ್ ಮಾಡಿಸೋದಕ್ಕಾಗ್ತಾ ಇರಲಿಲ್ಲ, ಇಲ್ಲೇನು ಕೆಲಸಗಳನ್ನು ಮಾಡಿಸೋದಕ್ಕಾಗ್ತಾ ಇರಲಿಲ್ಲ. ಇವಾಗ ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯಿತು. ಹಾಗಾಗಿ ಈ ಒಂದು ಜಾಗನೆಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಈ ಜಾಗ ಎಲ್ಲ ಒಂದು ಸ್ವಲ್ಪ
ಸ್ವಲ್ಪ ಅಂಕುಡಂಕಾಗಿತ್ತು, ತುಂಬ ಹಳ್ಳನೂ ಇತ್ತು. ಹಾಗಾಗಿ ಸುತ್ತು ಪಾಯ ಎಲ್ಲ ಹಾಕ್ಸಿ ಈ ಕಡೆ ಎಲ್ಲ ಕಾಂಪೌಂಡ್ ಎಲ್ಲ ಕಟ್ಸಿ ಇನ್ನು ಮುಂದಕ್ಕೆ ಚರಂಡಿ ಇದೆ. ಆ ಒಂದು ಚರಂಡಿ ಮೇಲೆಲ್ಲ ಚಪ್ಪಡಿ ಕಲ್ಲನ್ನು ಹಾಯಿಸಿ ಇನ್ನು ಈ ಒಂದು ಜಾಗಕ್ಕೆಲ್ಲ ಒಂದು 30 ಲೋಡಷ್ಟು ಮಣ್ಣನ್ನು ಒಡಿಸಿ ಎಲ್ಲ ಸಮ ಮಾಡಿದ್ರು. ನೈಟು ನೋಡಿದ್ರ ಅಂತ ಕೇಳಿದ್ರು. ನೈಟು ಅಷ್ಟಾಗಿ ನಮಗೆ ಕಾಣಿಸ್ಲಿಲ್ಲ, ಬೆಳಗ್ಗೆ ನೋಡ್ತೀವಿ ಅಂತ ಹೇಳಿದ್ವಿ. ಇನ್ನು ಊರಿಗೆ ಬರಬೇಕಾಗಿತ್ತಲ್ವ ಮತ್ತೆ ಹಂಗೆ, ಹಾಗಾಗಿ ಹೋಗಿ ಹಾಗೆ ಜಾಗನೆಲ್ಲ ಯಾವ ರೀತಿಯಾಗಿ ಕೆಲಸಗಳನ್ನೆಲ್ಲ ಮಾಡಿಸಿದ್ದಾರೆ ಅಂತಂದ್ಬಿಟ್ಟು ಹಾಗೆ ನೋಡಿ ಒಂದು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ಇನ್ನು ಈ ಒಂದು ಜಾಗ ಅಂತೂ ನನಗೆ ಮೊದಲಿಂದನೂ ತುಂಬ ಅಂದರೆ ತುಂಬ ಇಷ್ಟ. ಅಂದರೆ ಇಲ್ಲಿ ಅತ್ತೆ ಮನೆ ಅಂತೂ ಅಷ್ಟೊಂದು ಅನುಕೂಲವಾಗಿದೆ. ಬಸ್ ಫೆಸಿಲಿಟಿ ಆಗಿರ್ಬೋದು, ಮತ್ತು ಪಕ್ಕದಲ್ಲಿ ಏನಾದರೂ ಒಂದು 4 ಅಂಗಡಿ ಕಟ್ಸಿದ್ದೀವಿ ಅಂತಂದರೆ ಒಂದು 30,000-40,000 ರೆಂಟ್ ಬರುತ್ತೆ. ಮತ್ತು ಇಲ್ಲಿ ಮನೆ ಮುಂದೆನೂ ಅಷ್ಟೇ ವಿಶಾಲವಾದಷ್ಟು ಜಾಗ ಇದೆ. ಎಷ್ಟು ಗಿಡಗಳನ್ನು ಬೇಕಾದರೂ ಹಾಕ್ಕೊಳ್ಬೋದು, ಅಷ್ಟೊಂದು ಸ್ಪೇಷಿಯಸ್ ಆಗಿದೆ. ನನಗೆ ಈ ಒಂದು ಪ್ಲೇಸ್ ಅಂದರೆ ಮೊದಲಿಂದನೂ ಅಷ್ಟೇ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಇವಾಗ ಒಂದು 11 ಗಂಟೆಗೆಲ್ಲ ಅಲ್ಲಿ ಅತ್ತೆ ಮನೆ ಬಿಟ್ವಿ. ಇವಾಗ ಬೆಂಗಳೂರಿಗೆ ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಬಂದಿದ್ದ ತಕ್ಷಣ ಬಾಲ್ಕನಿಗಳಿಗೆ ಹೋಗಿ ನೋಡಿದೆ ಸೇವಂತಿಗೆ ಗಿಡಗಳು ಯಾವ ಥರ ಇದೆ, ಏನಾದರೂ ಬಾಡ್ಕೊಂಡಿದೆಯಾ, ಒಣಗೋಗಿದೆಯಾ ಅಂತಂದ್ಬಿಟ್ಟು. ಪರವಾಗಿಲ್ಲ, ಚೆನ್ನಾಗೇ ಇದ್ವು. ಆಮೇಲೆ ಬಂದಿದ್ದಾದಮೇಲೆ ಒಂದು ಸಂಜೆ ಮೇಲೆ ನಾನು ಈ ಗಿಡಗಳಿಗೆಲ್ಲ ಒಂದು ಸ್ವಲ್ಪ ನೀರನ್ನು ಹಾಕಿದೆ. ಇಲ್ಲಿ ನೋಡ್ತಾ ಇರ್ಬೋದು ಬಾಲ್ಕನಿಯಲ್ಲಿ ಎಷ್ಟು ಗಲೀಜು ಅನ್ನೋದಿದೆ ಅಂತಂದ್ಬಿಟ್ಟು ಮಣ್ಣೆಲ್ಲ ಹಾಗೆ ಬಿದ್ದಿದೆ. ಎಲ್ಲಿನ ಕೆಲಸ ಅಲ್ಲೇ ಬಿಟ್ಬಿಟ್ಟು ಇನ್ನು ಹೊರಟೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಟೈಮ್ ಆಗಿಬಿಡುತ್ತೆ. ಮತ್ತು ಅವರು ಕಾಯ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಅವ್ರಿಗೆ ನೋಮೋದಕ್ಕೆ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ನಮಗೆ ಫ್ರೂಟ್ಸು ಮತ್ತು ಬಾಳೆಹಣ್ಣು ನೋಮೋದಕ್ಕೆ ಮತ್ತು ಮಲ್ಲಿಗೆ ಹೂವು ಎಲ್ಲ ತೊಗೊಂಬನ್ನಿ ಅಂತಂದ್ಬಿಟ್ಟು ನಮ್ಗೆ ಹೇಳ್ಬಿಟ್ಟು ಅವರು ಕಾಯ್ಕೊಂಡಿರ್ತಾರೆ. ನಾವಿಲ್ಲಿ ಲೇಟ್ ಮಾಡ್ಕೊಂಡು ಹೋದ್ವಿ ಅಂತಂದರೆ ಅವರಲ್ಲಿ ದೇವಸ್ಥಾನಕ್ಕೆ ಹೋಗಿ ನೋಮ್ಕೊಂಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಯಾಕಂದರೆ ಹಬ್ಬ ಎಲ್ಲ ಮುಗ್ದೋಗಿತ್ತಲ್ವ, ಹಾಗಾಗಿ ಕೆಲವೊಂದಿಷ್ಟು ಮನೆಗಳಿಗೆ ವೃದ್ಧಿ ಏನೋ ಇತ್ತಲ್ವ, ಅವ್ರು ಮಾತ್ರ ಹೋಗಿ ನೋಮ್ಕೊಂಬರೋದಲ್ವ. ಹಾಗಾಗಿ ಪುರೋಹಿತರು ಈ ಟೈಮ್ಗೆ ಬನ್ನಿ, ನಾನು ಗೌರಮ್ನೆಲ್ಲ ಕೂರಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಬಂದು ನೋಮ್ಕೊಂಡು ಹೋಗಿ ಅಂತಂದ್ಬಿಟ್ಟು ಟೈಮ್ ಕೊಟ್ಟಿದ್ರಂತೆ. ಇನ್ನು ಆ ಟೈಮ್ ಒಳಗಡೆ ಹೋಗಲಿಲ್ಲ ಅಂತಂದರೆ ಮತ್ತೆ ಅವರು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇನ್ನು ಬಾಗಿಲಾಗ್ಬಿಡ್ತಾರೇನೋ ಅಂತಂದ್ಬಿಟ್ಟು ನಾವಿಲ್ಲಿ ಎಲ್ಲಿನ ಕೆಲಸ ಅಲ್ಲೇ ಬಿಟ್ಬಿಟ್ಟು ಹೋಗಂಗಾಯಿತು. ಈ ಕಾರ್ತಿಕ ಮಾಸ ಶುರುವಾದಾಗಿಂದನೂ ಯಾಕೋ ಗೊತ್ತಿಲ್ಲ ನನಗೆ ಗಡಿಬಿಡಿಯಲ್ಲಿ ಕೆಲಸಗಳು ಮಾಡೋ ಹಾಗೆ ಆಗೋಗ್ಬಿಟ್ಟಿದೆ. ಮೊನ್ನೆನೂ ಹಂಗೆ ದೀಪಾವಳಿ ಹಬ್ಬದ ದಿನ ಈ ಸಲ ಬರೋದಿಲ್ಲ, ನೆಕ್ಸ್ಟ್ ಯಾವಾಗಲಾದರೂ ಬರ್ತೀನಿ ಬಿಡಿಯಪ್ಪ ಅಂತಂದರೆ ಅಪ್ಪ ಅಮ್ಮ ಇಬ್ಬರೂ ಕೇಳಿಲ್ಲ, ಬನ್ನಿ 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 ಅಂತಂದರು. ಆವಾಗಲೂ ಹಂಗೆ ಹೋಗೋ ಹಾಗೆ ಆಯಿತು. ಇನ್ನು ಇಲ್ಲಿ ಅತ್ತೆ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೂ ಅಷ್ಟೇ, ಯಾಕಂದರೆ ಇನ್ನು ದಾರ ನಾವು ಕಟ್ಕೊಂಡ್ಲೇಬೇಕಾಗುತ್ತೆ, ಹಾಗಾಗಿ ಹೋಗಬೇಕಾಗಿತ್ತು. ನೆಕ್ಸ್ಟ್ ಇವಾಗ ಮಂಗಳವಾರ ಮಧ್ಯಾಹ್ನ ಹಂಗೆ ಬೆಂಗಳೂರಿಗೆ ಬಂದ್ವಿ. ಬಂದಿದ್ದ ತಕ್ಷಣ ಹಂಗೆ ನನ್ನ ಹಸ್ಬೆಂಡು ಹೊಟ್ಟೆ ಹಸಿತಾ ಇದೆ, ಅಡುಗೆ ಏನಾದರೂ ಮಾಡಮ್ಮ ಅಂತಂದರು. ಹಾಗಾಗಿ ಇನ್ನು ಕುಂಬಳಕಾಯಿ ಸೊಪ್ಪನ್ನ ತೊಗೊಂಬಂದಿದ್ದೆ. ಕುಂಬಳಕಾಯಿ ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಸಾಂಬಾರು ಮತ್ತು ರೈಸನ್ನು ಮಾಡಿದೆ. ಆಮೇಲೆ ಹಂಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಗೆ ಕೆರೆ ಸೊಪ್ಪೆಲ್ಲ ತೊಗೊಂಬಂದಿದ್ದೆ. ಆ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ಗುರುವಾರ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿದು ಇವಾಗ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಈಗ ಕಸ ಎಲ್ಲ ಗುಡಿಸಿದ್ದಾದಮೇಲೆ ಬೆಡ್ ಎಲ್ಲ ರೀಸೆಟ್ ಮಾಡಿ ಅದಾದಮೇಲೆ ಇವಾಗ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ವಾಂಗಿಬಾತ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ನಾನು ಫ್ರಿಜ್ಜಲ್ಲಿ ಏನು ತರಕಾರಿ ಇದೆ ಅಂತಲೂ ನೋಡ್ಕೊಂಡಿರಲಿಲ್ಲ. ಹಾಗೆ ನೋಡ್ತಾ ಇದ್ದೆ ಏನು ಟಿಫನ್ ಮಾಡೋಣ ಅಂತಂದ್ಬಿಟ್ಟು. ಒಂದೇ ಒಂದು ಬದನೆಕಾಯಿ ಇರಬೇಕಲ್ವಾ ಅಂತಂದ್ಬಿಟ್ಟು ನೆನೆಸ್ಕೊಂಡೆ. ಆಮೇಲೆ ನೋಡಿದ್ರೆ ಇತ್ತು, ಒಂದು ಉದ್ದು ಬದನೆಕಾಯಿ ಇತ್ತು. ಸರಿ ಆಯಿತು, ಈ ಬದನೆಕಾಯಿ ಹಾಕ್ಬಿಟ್ಟು ವಾಂಗಿಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆಯನ್ನು ಹಾಕಿದೆ. ಆ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕೋದು ಮರ್ತುಬಿಟ್ಟಿದ್ದೆ. ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಆವಾಗ ನೆನಪಾಯಿತು. ಆವಾಗ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ. ಈ ಈರುಳ್ಳಿ ಅನ್ನೋದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಆವಾಗ
ಆವಾಗ ವಾಂಗಿಬಾತ್ ಅನ್ನೋದು ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತಂದ್ಬಿಟ್ಟು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ, ಆಮೇಲೆ ಒಂದು ಟೊಮೊಟೊ ಹಣ್ಣು ಮತ್ತು ಒಂದು ಬದನೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಟೊಮೊಟೊ ಹಣ್ಣು ಮತ್ತು ಬದನೆಕಾಯಿ ಒಂದೇ ಸಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ ಮಾಡಿ, ಲೋ ಫ್ಲೇಮಲ್ಲೇ ಈ ಒಂದು ಏನು ವಾಂಗಿಬಾತ್ಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಇವಾಗ ವಾಂಗಿಬಾತ್ ಪೌಡ್ರನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಆಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ಅನ್ನೋದು ರೆಡಿ ಆಯಿತು. ಇದಕ್ಕೆ ನಾನು ಮೊದಲೆಲ್ಲ ಕಡಲೆ ಬೀಜ ಪುಡಿಯನ್ನು ಹಾಕ್ತಾ ಇದ್ದೆ. ಇವತ್ತು ನಾನು ಕಡಲೆ ಬೀಜ ಪುಡಿಯನ್ನು ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ, ಹಾಗಾಗಿ ನಾನು ಹಾಗೆ ಮಾಡಿದೆ. ಈ ಥರನೂ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ, ಕಡಲೆ ಬೀಜ ಪುಡಿಯನ್ನು ಹಾಕಿ ಮಾಡಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ. ಈಗ ವಾಂಗಿಬಾತ್ ರೈಸ್ ಅನ್ನೋದು ರೆಡಿ ಆಯಿತು. ಇವಾಗ 2 ತಟ್ಟೆಗಳೊಳಗಡೆ ವಾಂಗಿಬಾತ್ ರೈಸನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಟಿಫನ್ ಎಲ್ಲ ತಿಂದಿದ್ದಾದಮೇಲೆ ಟೀ ಮಾಡಿ ಕುಡಿದು, ಇವಾಗ ಬಾಣಲಿಯಲ್ಲಿ ಒಂದು ಸ್ವಲ್ಪ ವಾಂಗಿಬಾತ್ ರೈಸ್ ಅನ್ನೋದು ಇತ್ತು, ಅದನ್ನು ಒಂದು ಬೌಲ್ ಒಳಗಡೆ ಹಾಕಿಟ್ಟು ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡೋಣ ಅಂತಂದ್ಬಿಟ್ಟು ಈಗ ಹಿಂದಿನ ದಿನ ನೈಟು ವಾಶ್ ಮಾಡಿ ಇಟ್ಟಿರುವಂತಹ ಪಾತ್ರೆಗಳನ್ನೆಲ್ಲ ತೆಗೆದು ಜೋಡಿಸಿಟ್ಟು ಇವಾಗ ಪಾತ್ರೆಗಳು ವಾಶ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತಂತೂ ಅದೆಷ್ಟು ಕೆಲಸಗಳಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನೈಟ್ 10 ಗಂಟೆವರೆಗೂ ಕೆಲಸಗಳು ಮಾಡಿದ್ರು, ಅಷ್ಟೊಂದು ಕೆಲಸಗಳು ಅನ್ನೋದು ಇತ್ತು. ಆಮೇಲೆ ನನಗೇನು ಪ್ರಾಬ್ಲಮ್ಮು ಅಂತಂದರೆ, ಮೊದಲೇ ಇವತ್ತು ಇಷ್ಟೆಲ್ಲ ಕೆಲಸಗಳಿದೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟಿದ್ದೀನಿ. ಅಂತಂದರೆ ಒಂದೊಂದು ಸಲ ಭಯ ಆಗಿಬಿಡುತ್ತೆ, ಒಂದೊಂದು ಸಲ ಮನ್ಸು ಮಾಡಿ ಮಾಡಿಬಿಡ್ತೀನಿ, ಒಂದೊಂದು ಸಲ ಅಂತೂ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇರುತ್ತೆ, ಏನಪ್ಪ ಇವತ್ತು ರಾತ್ರಿ ವರ್ಗು ಕೆಲಸಗಳನ್ನೋದು ಇಷ್ಟೊಂದಿದೆ ಅಂತಂದ್ಬಿಟ್ಟು ಭಯ ಆಗಿಬಿಡುತ್ತೆ. ನೆಕ್ಸ್ಟ್ ಇವಾಗ ಪಾತ್ರೆಗಳೆಲ್ಲ ಜೋಡಿಸಿಟ್ಟಿದ್ದಾದಮೇಲೆ ಇವಾಗ ಬಿದ್ದಿರೋ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಮನೆಯೆಲ್ಲ ಒರೆಸೋದಿತ್ತು, ಆಮೇಲೆ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಡೋದಿತ್ತು. ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆದರೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ನನಗೆ ಒಂದು ಸ್ವಲ್ಪ ಸುಸ್ತಾಗ್ತಾಯಿತ್ತು, ಹಾಗಾಗಿ ಮಧ್ಯಾಹ್ನ ಬಸ್ಸಾರು ಮಾಡೋದಕ್ಕೇ ಆಗಲಿಲ್ಲ. ಬೆಳಗ್ಗೆದು ಹೆಂಗೂ ಒಂದು ಸ್ವಲ್ಪ ವಾಂಗಿಬಾತ್ ಇತ್ತಲ್ವ, ಅದನ್ನೇ ನನ್ನ ಹಸ್ಬೆಂಡ್ಗೆ ಕೊಟ್ಟು, ಇನ್ನು ನನಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತು, ಕಜ್ಜಾಯ, ಬಿಸ್ಕೆಟ್ಸು, ಬಾಳೆಹಣ್ಣು ಇವೆಲ್ಲ ಇತ್ತು. ಇವೆಲ್ಲ ತಿನ್ಕೊಂಡ್ರೆ ಆಯಿತು ಬಿಡು ಅಂತಂದ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡ್ಬಿಟ್ಟೆ. ಆಮೇಲೆ ಇದೊಂಥರ ಕತೆ. ಆದರೆ ಇನ್ನೊಂದು ಕತೆ ಏನು ಅಂತಂದರೆ, ಬೆಳಗ್ಗೆ ಟಿಫನ್ ಒಂದು ಸ್ವಲ್ಪ ಹೆವಿ ತಿಂದ್ಬಿಟ್ಟಿದ್ದೀವಿ ಅಂತಂದರೆ ಆವಾಗಲೂ ಅಷ್ಟೇ ಯಾಕೋ ಕೆಲಸಗಳನ್ನು ಮಾಡೋದಕ್ಕೇ ಆಗೋದಿಲ್ಲ, ಹೋಗಿ ಮಲ್ಗೋಣ ಅಂತ ಅನ್ನಿಸ್ತಾ ಇರುತ್ತಲ್ವ, ಆ ರೀತಿಯಾಗಿ ಆಗೋಯ್ತು ಇವತ್ತಂತೂ. ನನಗೆ ಟಿಫನ್ ಹೆವಿ ಆಯಿತೋ ಇಲ್ಲ ಇಷ್ಟೊಂದು ಕೆಲಸಗಳಿದೆ ಅಂತ ಭಯ ಆಯಿತೋ ಗೊತ್ತಿಲ್ಲ, ಬೇಗ ಕೆಲಸಗಳನ್ನೋದು ಸಾಗಲೇ ಇಲ್ಲ. ನಾನು ಬೆಳಗ್ಗೆನೇ ಅಂದ್ಕೊಂಡ್ಬಿಟ್ಟಿದ್ದೆ ಇವತ್ತಿಷ್ಟು ಕೆಲಸ ಇದೆ, ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಟಿಫನ್ ತಿಂದಿದ್ದಾದಮೇಲೆ ಯಾಕೋ ನನ್ನ ಕೈಯಲ್ಲಿ ಮಾಡೋದಕ್ಕೇ ಆಗಲಿಲ್ಲ. ನೆಕ್ಸ್ಟ್ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ, ಕಿಚನೆಲ್ಲ ಕ್ಲೀನ್ ಮಾಡಿ, ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಈ ಮನೆ ಒರೆಸೋದಕ್ಕೇ ನನಗೆ 1 ಅವರ್ ಮೇಲೆ ಟೈಮ್ ತಗೊಳುತ್ತೆ. ಮನೆಯೆಲ್ಲ ಒರೆಸಿ, ಕಾರಿಡಾರ್ ಒರೆಸಿ, ಬಾಲ್ಕನಿಗಳು ಒರೆಸಿ, ಮತ್ತು ಆ ಮಾಪುಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕೋಷ್ಟರಲ್ಲಿ 1 ಅವರ್ ಮೇಲೇ ಟೈಮ್ ತಗೊಳುತ್ತೆ. ಆಮೇಲೆ ನಾನು ಅಡುಗೆ ಮಾಡಬೇಕಾಗಿತ್ತು, ಅಡುಗೆ ಮಾಡಲಿಲ್ಲ. ಆ ಟೈಮ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈಗ ಮನೆ ಒಳಗಡೆ ಎಲ್ಲ ಒರೆಸಿದ್ದಾಯಿತು. ಈಗ ಇಲ್ಲಿ ಕಾರಿಡಾರಲ್ಲಿ ಈ ಒಂದು ಗೇಟ್ ಆಗಿರ್ಬೋದು, ಮತ್ತು ಶೂ ಬಾಕ್ಸ್ ಮೇಲೆ ಆಗಿರ್ಬೋದು, ಮತ್ತು ಇಲ್ಲಿ ಗ್ರಿಲ್ಸ್ ಮೇಲೆ ಆಗಿರ್ಬೋದು, ಇದನ್ನೆಲ್ಲ ನೀಟಾಗಿ ಒರೆಸಿದ್ರೇ ಇಲ್ಲಿ ಮನೆ ಮುಂದೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇಲ್ಲ ಅಂತಂದರೆ ಈ ಗ್ರಿಲ್ಸ್ ಮೇಲೆಲ್ಲ ಧೂಳಿರುತ್ತೆ, ನೋಡೋದಕ್ಕೆ ಅಷ್ಟಾಗಿ ಮನೆ ಮುಂದೆ ಚೆನ್ನಾಗಿ ಕಾಣ್ತಾ ಇರೋದಿಲ್ಲ. ಇನ್ನು ಇವರು ಸೆಕ್ಯೂರಿಟಿಯವರೆಲ್ಲ ಒರೆಸ್ತಾ ಇರ್ತಾರೆ, ಅವರು ತಿಂಗಳಿಗೊಂದ್ಸಲನೋ ಇಲ್ಲ 2 ತಿಂಗಳಿಗೊಂದ್ಸಲನೋ ಒರೆಸ್ತಾರೆ. ಹಾಗಾಗಿ ನಾನು ಮನೆ ಒರೆಸ್ದಾಗಲೆಲ್ಲ ಈ ಗ್ರಿಲ್ಸ್
ಗ್ರಿಲ್ಸು ಮತ್ತು ಶೂ ಬಾಕ್ಸ್ ಮೇಲೆ ಮತ್ತು ಗೇಟು, ಈ ಗೇಟ್ನೆಲ್ಲ ನಾವೇ ಒರೆಸ್ಕೊಳ್ಬೇಕಾಗುತ್ತೆ. ಈ ಗ್ರಿಲ್ಸ್ ಎಲ್ಲ ಅವರು ಅವಾಗವಾಗ ಒರೆಸ್ತಾ ಇರ್ತಾರೆ. ಆದರೂ ನಮ್ಮ ಮನೆ ಒರೆಸ್ಬೇಕಾದ್ರೆ ಎಲ್ಲ ಎಷ್ಟೊತ್ತಾಗುತ್ತೆ, ಎಷ್ಟು ಟೈಮ್ ತೊಗೊಂಬಿಡುತ್ತೆ ಅಂತಂದ್ಬಿಟ್ಟು ಹಾಗೆ ನೀಟಾಗಿ ಒರೆಸ್ಕೊಂಬಿಟ್ರೆ ಅದೊಂದು ರೋಟೀನ್ ಅಭ್ಯಾಸ ಆಗಿಬಿಟ್ಟಿರುತ್ತಲ್ವ. ಆ ರೋಟೀನ್ ತಕ್ಕಂಗೆ ನಾವು ಕೆಲಸಗಳನ್ನು ಮಾಡಿದ್ರೇ ನಮಗೊಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸೋದು. ಅದನ್ನು ಬಿಟ್ಟು ಮಾಡಿದ್ದೀವಿ ಅಂತಂದರೆ ಏನೋ ಕೆಲಸನ ಇನ್ಕಂಪ್ಲೀಟಾಗಿ ಮಾಡಿದ್ದೀವೇನೋ ಅಂತಂದ್ಬಿಟ್ಟು ಮನಸ್ಸಲ್ಲಿ ಕೊರಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಹಾಗಾಗಿ ನಾನು ಅವರು ಮಾಡಿಲ್ಲದೆ ಹೋದ್ರೂ ನಾನು ಆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಇವಾಗ ಮನೆಯೆಲ್ಲ ಒರೆಸಿದ್ದಾಯಿತು, ಕಾರಿಡಾರ್ ಎಲ್ಲ ಒರೆಸಿದ್ದಾಯಿತು, ಮತ್ತು ಬಾಲ್ಕನಿಗಳೆಲ್ಲ ಒರೆಸಿ ಮಾಪುಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕಿ ಹಂಗೆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡೋಣ ಅಂತಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ್ದಾದಮೇಲೆ ಇವಾಗ ದೇವ್ರ ಸಾಮಾನೆಲ್ಲ ತೆಗೆದು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಆಗಲೇ ಟೈಮ್ ಬಂದು ಸಂಜೆ ಮೇಲೆ ಆಗೋಗಿತ್ತು, ಸಂಜೆ 5 ಗಂಟೆ ಮೇಲೆ ಆಗಿತ್ತು. ದೇವ್ರ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡೋಷ್ಟರಲ್ಲಿ ಇನ್ನು ಒಂದು ಸ್ವಲ್ಪ ತಾಮ್ರ ಮತ್ತು ಕಂಚಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಟ್ಟೆ. ಅಷ್ಟೊತ್ತಿಗೆ ಇನ್ನು ಅಡುಗೆ ಮಾಡೋದಕ್ಕೆ ಟೈಮ್ ಆಯಿತು. ಯಾಕಂದರೆ ನಾವು ಒಂದು 7:30 ಒಳಗಡೆ ಎಲ್ಲ ಊಟ ತಿನ್ಕೊಂಡ್ಬಿಡ್ತೀವಲ್ವ. ಹಾಗಾಗಿ ಇನ್ನು ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ಹಂಗೆ ಇಟ್ಬಿಟ್ಟೆ. ಅಡುಗೆ ಎಲ್ಲ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ಹಾಗೆ ಇಟ್ಟು ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನನೇ ನನ್ನ ಹಸ್ಬೆಂಡು ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಟಿದ್ರು. ಇನ್ನು ಈರುಳ್ಳಿಗಳನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಟ್ಟು ಇವಾಗ ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದಾಯಿತು. ಇವಾಗ ಸೊಪ್ಪಿಗೆ ಒಗ್ಗರಣೆ ಕೊಡೋದಕ್ಕೋಸ್ಕರ ಕಡಾಯಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಸ್ವಲ್ಪ ಹಾಕಿ, ಆಮೇಲೆ ಕಡಲೆಬೇಳೆಯನ್ನು ಹಾಕಿ ಕರಿಬೇವಿನ ಸೊಪ್ಪು ಹಾಕಬೇಕಾಗಿತ್ತು. ಇವಾಗ ಇಲ್ಲೂ ಅಷ್ಟೇ ನಾನು ಕರಿಬೇವಿನ ಸೊಪ್ಪನ್ನು ಹಾಕೋದೇ ಮರೆತುಬಿಟ್ಟಿದ್ದೆ. ಈಗ ಬೆಳ್ಳುಳ್ಳಿಯನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಂಗೆ ಈರುಳ್ಳಿ ಎಲ್ಲ ಹಾಕಿ ಈ ಒಂದು ಈರುಳ್ಳಿ ಬೆಳ್ಳುಳ್ಳಿ ಅನ್ನೋದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಆ ಸೊಪ್ಪು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ನಾನು ಬೆಳ್ಳುಳ್ಳಿ ಈರುಳ್ಳಿ ಆಗಿರ್ಬೋದು ಇವನ್ನೆಲ್ಲ ನಾನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಆ ರೀತಿಯಾಗಿ ನೀವು ಅಡುಗೆಗಳನ್ನು ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ನೆನಪಾಯಿತು ಕರಿಬೇವಿನ ಸೊಪ್ಪನ್ನು ಹಾಕಿಲ್ಲ ಅಂತಂದ್ಬಿಟ್ಟು ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ನಾನು ಬಸ್ಸಾರ್ಗಂತೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ತೀನಿ. ನನಗೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಸೊಪ್ಪು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಸೊಪ್ಪಿಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಜಾಸ್ತಿ ಹಾಕ್ತೀನಿ. ನೆಕ್ಸ್ಟ್ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಕಲರು ಬರೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಒಂದು 4-5 ಥರ ಮಿಕ್ಸ್ ಸೊಪ್ಪನ್ನು ಹಾಕಿದ್ದೆ. ಕೆರೆ ಸೊಪ್ಪು, ಅರವೆ ಸೊಪ್ಪು, ಆಮೇಲೆ ಕಾಶಿ ಸೊಪ್ಪು, ಅವಲಕ್ಕಿ ಸೊಪ್ಪಂತೆ, ಮತ್ತು ಸಬ್ಬಕ್ಕಿ ಸೊಪ್ಪು ಇದೆಲ್ಲ ಹಾಕಿದ್ದೆ. ಆಮೇಲೆ ಇನ್ನು ಕಾಳು ಬಂದು ಮೊಳಕೆ ಹುರುಳಿ ಕಾಳನ್ನು ಹಾಕಿದ್ದೆ. ನಿಜವಾಗ್ಲೂ ಬಸ್ಸಾರಂತೂ ಈ ಥರ ಮೊಳಕೆ ಹುರುಳಿ ಕಾಳು ಹಾಕ್ಬಿಟ್ಟು ಮಾಡಿದ್ದೀವಿ ಅಂತಂದರೆ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ. ನನ್ನ ಹಸ್ಬೆಂಡ್ ಅಂತೂ ಈ ಬಸ್ಸಾರು ಮತ್ತು ಕಾಳುಗಳ ಮಸಾಲೆ ಸಾಂಬಾರು ಮಾಡಿದಾಗಲೆಲ್ಲ ರೇಗಿಸ್ತಾ ಇರ್ತಾರೆ ನನ್ನ. ಈ ಬಸ್ಸಾರು ಮತ್ತು ಮಸಾಲೆ ಸಾರು ಮಾಡೋದಕ್ಕೆ ಕಾಯ್ಕೊಂಡಿರ್ತೀಯಲ್ವಮ್ಮ ನೀನು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾನು ಹೇಳ್ತಾ ಇರ್ತೀನಿ, ನಿಮಗೆ ಈ ಬೇಳೆ ಸಾಂಬಾರು ಮಾಡಲಿ ಅಂತಂದ್ಬಿಟ್ಟು ಕಾಯ್ಕೊಂಡು ಕೂತಿರ್ತೀರಲ್ವ, ಆ ರೀತಿಯಾಗಿ ನನಗೆ ಬಸ್ಸಾರು ಮಸಾಲೆ ಸಾರು ಅಂತಂದರೆ ಇಷ್ಟ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಹಾಗೆ ನೀವು ಕೇಳ್ತಾ ಇರ್ತೀರಾ, ನೀವು ನಾನ್ ವೆಜ್ ತಿನ್ನೋದಿಲ್ವಾ ಅಂತಂದ್ಬಿಟ್ಟು. ಇಲ್ಲ, ನಾವು ನಾನ್ ವೆಜ್ಜು ತಿನ್ನೋದೇ ಇಲ್ಲ. ಅದಕ್ಕೆ ನಾನು ಪದ್ಮಕ್ಕ ಅವ್ರಿಗೆ ಮತ್ತು ನಮ್ಮಪ್ಪ ಅಮ್ಮನಿಗೆಲ್ಲ ಹೇಳ್ತಾ ಇರ್ತೀನಿ, ಅಮ್ಮ ನಾವು ನಾನ್ ವೆಜ್ ಹೆಂಗೂ ತಿನ್ನೋದಿಲ್ವಲ್ಲ, ಉಪನಯನ ಮಾಡ್ಕೊಳ್ತೀವಿ, ಬಂದುಬಿಡಿ, ಒಂದು ಜನವಾರ ಹಾಕ್ಕೊಂಡ್ಬಿಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಅವರೆಲ್ಲ ನಾನು ಈ ಥರ ಹೇಳ್ದಾಗಲೆಲ್ಲ ನಗ್ತಾ ಇರ್ತಾರೆ. ನಮ್ಮ ಮನೆಯವ್ರಿಗೆ ಅದೇನೋ ಗೊತ್ತಿಲ್ಲ, ನಾನ್ ವೆಜ್ ಅಂತಂದರೆ ಅವರು ಇಷ್ಟನೇ ಪಡೋದಿಲ್ಲ. ಇನ್ನು ನನಗೂ ಅಷ್ಟಕ್ಕಷ್ಟೇ. ನಾನು ಒಂದು 2nd ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಆವಾಗ ನಾನ್ ವೆಜ್ ತಿನ್ನೋದನ್ನು ಬಿಟ್ಬಿಟ್ಟಿದ್ದು. ಅದಾದಮೇಲೆ ಇನ್ನೇನು ಮದುವೆ ಸೆಟ್ ಆಗೋ ಟೈಮಲ್ಲಿ
ಟೈಮಲ್ಲಿ ನಾನು ನಾನ್ ವೆಜ್ಜನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದು ಎಲ್ಲರೂ ಬೈದು ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ನಾನು ತುಂಬ ಸಣ್ಣ ಇದ್ದೆ, ಒಂದು 35 kg ಇದ್ದೆ ಅಷ್ಟೇ ಆವಾಗ ಮದುವೆಗೂ ಮುಂಚೆ. ಈ ಥರ ಸಣ್ಣ ಇದ್ದರೆ ಯಾರು ನಿನ್ನನ್ನು ಒಪ್ಕೊಂಡು ಮದುವೆ ಆಗ್ತಾರಮ್ಮ, ತಿನ್ನಬೇಕು, ಒಂದು ಸ್ವಲ್ಪ ಗಟ್ಟಿಮುಟ್ಟಿಯಾಗಿ ದುಂಡಗಿರಬೇಕು ಅಂತಂದ್ಬಿಟ್ಟು ಎಲ್ಲರೂ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ಆವಾಗ ನಾನ್ ವೆಜ್ಜನ್ನು ತಿಂದೆ. ಒಂದು 6 months ತಿಂದಿದ್ದೀನೇನೋ ಅಷ್ಟೇ. ಆಮೇಲೆ ಮದುವೆ ಆಯಿತು. ಇಲ್ಲಿ ಪೂರಾ ಕಡಿಮೆನೇ ತಿನ್ನೋದು ಇವರು, ಹಾಗಾಗಿ ನಾನ್ ವೆಜ್ಜು ನಾವು ಮಾಡೋದೇ ಇಲ್ಲ. ನೆಕ್ಸ್ಟ್ ಇವಾಗ ನೈಟು ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗಿ ಇಟ್ಟೆ. ನನಗೆ ಯಾಕೋ ಇನ್ನು ಈ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಡೋಷ್ಟು ಎನರ್ಜಿ ಇರಲಿಲ್ಲ. ಹಾಗಾಗಿ ತಗೊಂಡೋಗಿ ಹಂಗೆ ದೇವ್ರ ಮನೆಯಲ್ಲೆಲ್ಲ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಈ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಹಂಗೆ ಇಟ್ಬಿಟ್ಟೆ. ಜಾಸ್ತಿನೇ ಇತ್ತು, ಏಕೆಂದರೆ ತುಳಸಿ ಹಬ್ಬಕ್ಕೆಲ್ಲ ಒಂದು ಸ್ವಲ್ಪ ಕಂಚಿ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನೆಲ್ಲ ತೆಗ್ದಿದ್ದೆ, ಮತ್ತು ದೊಡ್ಡ ಬೆಳ್ಳಿ ತಟ್ಟೆಯನ್ನೆಲ್ಲ ತೆಗ್ದಿದ್ದೆ. ಆ ದೇವ್ರ ಸಾಮಾನುಗಳನ್ನೆಲ್ಲ ಹಂಗೆ ಇಟ್ಟಿದ್ದೆ. ಹೆಂಗೂ ಗುರುವಾರ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಗೆ ಇಟ್ಕೊಳ್ತೀನಲ್ವ, ಆವಾಗ ಒಟ್ಟಿಗೆ ಬೆಳಗ್ಗೆ ಇಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅವೆಲ್ಲ ಹಂಗೆ ಇಟ್ಟಿದ್ದೆ. ಆ ದೇವ್ರ ಸಾಮಾನುಗಳೆಲ್ಲ ಜಾಸ್ತಿ ಇತ್ತು, ಹಾಗಾಗಿ ಹಂಗೆ ಇಟ್ಬಿಟ್ಟೆ. ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಆಮೇಲೆ ಬೆಡ್ಸ್ಪೆಟ್ಟೆಲ್ಲ ರೀಸೆಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಎಲ್ಲ ದೇವ್ರ ಸಾಮಾನುಗಳನ್ನು ಜೋಡಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ಪ್ರತಿ ಸಲ ನಾನು ತೋರಿಸ್ತಾ ಇರ್ತೀನಲ್ವ ದೇವ್ರ ಸಾಮಾನೆಲ್ಲ ಯಾವ ರೀತಿಯಾಗಿ ಜೋಡಿಸಿಟ್ಕೊತೀನಿ ಅಂತಂದ್ಬಿಟ್ಟು. ಇನ್ನು ವೀಡಿಯೋ ಲೆಂತ್ ತುಂಬ ಜಾಸ್ತಿ ಇರುತ್ತೇನೋ ಮತ್ತು ಎಡಿಟಿಂಗ್ ಮಾಡೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನೈಟೇ ನಾನು ಒಂದು ಸ್ವಲ್ಪ ಎಲ್ಲ ಕ್ಲಿಪ್ಪಿಂಗ್ಸನ್ನು ಹಾಕ್ಕೊಂಡಿದ್ದೆ, ಆವಾಗಲೇ 1.5 hour ಮೇಲೆ ಇತ್ತು. ಹಾಗಾಗಿ ನಾನು ಅಷ್ಟೊಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಡೇಟು ಮತ್ತು ವಾರನ ಮೆನ್ಷನ್ ಮಾಡಿ ಇವಾಗ ಅಮ್ಮನವ್ರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ. ಇನ್ನು ಈ ಥರ ಸೇವಂತಿಗೆ ಹೂಗಳನ್ನು ನನ್ನ ತಮ್ಮ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಬಂದು ಕೊಟ್ಟಿದ್ದ, ಹಾಗಾಗಿ ಬರೀ ಈ ಕಲರ್ ಸೇವಂತಿಗೆ ಹೂಗಳನ್ನೇ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಬೇರೆ ಹೂಗಳನ್ನ ತಂದರೆ ಮತ್ತೆ ಈ ಹೂಗಳು ವೇಸ್ಟ್ ಆಗಿಬಿಡುತ್ತಲ್ವಾ ಅಂತಂದ್ಬಿಟ್ಟು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, please do like, share, comment and subscribe to my channel. Thank you for watching my video. Have a nice day. Bye bye.